ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 22. ದೇವತಾ ಪ್ರಭಯ ಯಾ ದೇವ್ಯನ್ ಪ್ರಮುಖತೋ ಸೃಜತ್ ತೇ ಆಹರ್ಷುರ್ದೇವಯಂತೋ ವಿಸೃಷ್ಟಾಂ ತಾಂ ಪ್ರಭಾಮಹಃ. ಅನುವಾದ: ಅನಂತರ ಬ್ರಹ್ಮನು ಸತ್ವಗುಣದ ಮಹಿಮೆಯಿಂದ ಪ್ರಕಾಶಿಸುತ್ತಿದ್ದ ಮುಖ್ಯ ದೇವತೆಗಳನ್ನು ಸೃಷ್ಟಿಸಿದನು. ಅವರ ಮುಂದೆ ಹಗಲಿನ ಪ್ರಜ್ವಲ ರೂಪವನ್ನು ಇಳಿಸಿದನು ಮತ್ತು ದೇವತೆಗಳು ಅದನ್ನು ಕ್ರೀಡಾ ಮನೋಭಾವದಿಂದ ತಮ್ಮ ವಶಕ್ಕೆ ತೆಗೆದುಕೊಂಡರು. ಶ್ಲೋಕ 23. ದೇವೋ ದೇವಾನ್ ಜಘನತ ಸೃಜತಿ ಸ್ಮಾತಿ ಲೋಲುಪಾನ್ ತ ಏನಂ ಲೋಲುಪತಯ ಮೈಥುನಾಯಾಭಿಪೇದಿರೆ. ಅನುವಾದ: ಅನಂತರ ಬ್ರಹ್ಮನು ತನ್ನ ಜಗನದಿಂದ ದಾನವರಿಗೆ ಜನ್ಮ ನೀಡಿದನು. ಅವರು ತುಂಬ ಕಾಮಲೋಲುಪರಾಗಿದ್ದರು. ಅವರು ಕಾಮಿಗಳಾಗಿದ್ದುದರಿಂದ ಕಾಮಕೇಳಿಗಾಗಿ ಅವನನ್ನು ಸಮೀಪಿಸಿದರು. ಶ್ಲೋಕ 24. ತಥೋ ಹಸನ್ ಸ ಭಗವಾನಸುರೈರ್ನಿರಪತ್ರಪೈಃ ಅನ್ವೀಯಮಾನಸ್ತರಸಾ ಕ್ರುದ್ಧೋ ಭೀತ ಪರಾಪತತ್. ಅನುವಾದ: ಪೂಜ್ಯನಾದ ಬ್ರಹ್ಮನು ಮೊದಲು ಅವರ ಮೂರ್ಖತನಕ್ಕೆ ನಕ್ಕುಬಿಟ್ಟನು. ಆದರೆ ನಾಚಿಕೆಗೆಟ್ಟ ಅಸುರರು ಸಮೀಪಿಸುವುದನ್ನು ಕಂಡು ಉದ್ವಿಗ್ನನಾದ ಅವನು ಭಯದಿಂದ ಬೇಗನೆ ಓಡಿಹೋದನು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಏನು ಮಾಡ್ತಾನೆ? ಜುಗುಪ್ಸೆಯಿಂದ ಅಜ್ಞಾನದ ಶರೀರವನ್ನು ಬಿಸಾಕ್ತಾನೆ. ಆ ಶರೀರ ರಾತ್ರಿಯ ರೂಪದಲ್ಲಿ ಉಳ್ಕೊಳ್ಳುತ್ತೆ. ಈ ಅವಕಾಶವನ್ನು ಬಳಸ್ಕೊಂಡು ಅದನ್ನು ತಮ್ಮದಾಗಿಸ್ಕೊಳ್ಬೇಕು ಅಂತ ಯಕ್ಷರು ಮತ್ತು ರಾಕ್ಷಸರು ಧಾವಿಸಿ ಬರ್ತಾರೆ. ರಾತ್ರಿ ಅನ್ನೋದು ಹಸಿವು ಮತ್ತು ಬಾಯಾರಿಕೆಗಳ ಮೂಲವಾಗಿದೆ. ಆಮೇಲೆ ಹಸಿವು ಬಾಯಾರಿಕೆಗಳಿಂದ ಪರವಶರಾಗಿರುವಂಥ ಅವರು ಎಲ್ಲ ಕಡೆಗಳಿಂದನೂ ಕೂಡ ಬ್ರಹ್ಮನನ್ನು ತಿನ್ನೋದಕ್ಕೆ ಓಡಿ ಬರ್ತಾರೆ. ಏನಂತ ಕಿರಿಚ್ಕೊಳ್ತಾರೆ ಅವರು? ಅವನನ್ನು ಬಿಡಬೇಡಿ, ತಿಂದು ಹಾಕಿ ಅಂತಂದ್ಬಿಟ್ಟು ಅವರು ಹರಿಚ್ಕೊಳ್ತಾರೆ. ಆಮೇಲೆ ದೇವತೆಗಳ ಮುಖ್ಯನಾದಂತಹ ಬ್ರಹ್ಮ ವ್ಯಾಕುಲತೆಯಿಂದ ಏನು ಮಾಡ್ತಾನೆ? ಅವರನ್ನು ಕೇಳ್ಕೊಳ್ತಾನೆ, ನನ್ನನ್ನು ತಿನ್ನಬೇಡಿ, ರಕ್ಷಿಸಿ, ನೀವು ನನ್ನಿಂದನೇ ಜನ್ಮ ಪಡೆದಂಥ ನನ್ನ ಮಕ್ಕಳು, ಹಾಗಂತಾನೆ ನೀವು ಯಕ್ಷರು ಮತ್ತು ರಾಕ್ಷಸರಾಗಿದ್ದೀರ ಅಂತಂದ್ಬಿಟ್ಟು ಅವನು ಹೇಳ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಂತರ ಏನು ಮಾಡ್ತಾನೆ? ಸತ್ವಗುಣದ ಮಹಿಮೆಯಿಂದ ಪ್ರಕಾಶಿಸ್ತಾ ಇದ್ದಂತಹ ಮುಖ್ಯ ದೇವತೆಗಳನ್ನು ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಅವರ ಮುಂದೆ ಹಗಲಿನ ಒಂದು ಪ್ರಜ್ವಲ ರೂಪವನ್ನು ಇಳಿಸ್ತಾನೆ. ಮತ್ತು ದೇವತೆಗಳೆಲ್ಲ ಅದನ್ನು ಕ್ರೀಡಾ ಮನೋಭಾವದಿಂದ ತಮ್ಮ ವಶಕ್ಕೆ ತಗೊಳ್ತಾರೆ. ಈಗ ತಾಮಸದಿಂದ ಹುಟ್ಟಿರುವಂಥವರು ಯಕ್ಷರಾಕ್ಷಸರು, ಅದೇ ಸಾತ್ವಿಕ ಗುಣದಿಂದ ಹುಟ್ಟಿರುವಂಥವರು ದೇವತೆಗಳು. ಈಗ ಇದರ ಬಗ್ಗೆ ಗುರುಗಳೇನು ಹೇಳಿದ್ದಾರೆ ಭಾವಾರ್ಥದಲ್ಲಿ ಅಂತ ತಿಳ್ಕೊಳ್ಳೋಣ. ರಾತ್ರಿಯ ಸೃಷ್ಟಿಯಿಂದ ರಾಕ್ಷಸರು ಹುಟ್ಟಿದರು ಮತ್ತು ಹಗಲಿನ ಸೃಷ್ಟಿಯಿಂದ ದೇವತೆಗಳು ಹುಟ್ಟಿದರು ಎಂದರೆ ಯಕ್ಷರು ಮತ್ತು ರಾಕ್ಷಸರಂತಹ ದಾನವರು ತಮೋಗುಣದಿಂದ ಜನಿಸಿದ್ದಾರೆ ಮತ್ತು ದೇವತೆಗಳು ಸತ್ವಗುಣದಿಂದ ಜನಿಸಿದ್ದಾರೆ. ಅಂದರೆ ಅರ್ಥ, ರಾತ್ರಿಯ ಸೃಷ್ಟಿಯಿಂದ ರಾಕ್ಷಸರು ಹುಟ್ಟಿರುವಂಥದ್ದು, ಹಗಲಿನ ಸೃಷ್ಟಿಯಿಂದ ದೇವತೆಗಳು ಹುಟ್ಟಿರುವಂಥವ್ರು. ರಾತ್ರಿ ಅಂತಂದರೆ ಕತ್ತಲು, ಅಜ್ಞಾನ ಅಂತ ಅರ್ಥ. ಹಗಲು ಅಂತಂದರೆ ಬೆಳಕು, ಅಂದರೆ ಜ್ಞಾನ ಅಂತ ಅರ್ಥ. ಅಂದರೆ ಯಕ್ಷರು ಮತ್ತು ರಾಕ್ಷಸರಂತಹ ದಾನವರು ತಮೋಗುಣದಿಂದ ಹುಟ್ಟಿದ್ದಾರೆ, ದೇವತೆಗಳು ಸತ್ವಗುಣದಿಂದ ಹುಟ್ಟಿದ್ದಾರೆ ಅಂತಂದ್ಬಿಟ್ಟು ಅರ್ಥ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಬ್ರಹ್ಮ ತನ್ನ ಜಗನದಿಂದ ದಾನವರಿಗೆ ಜನ್ಮವನ್ನು ಕೊಡ್ತಾನೆ. ಆಮೇಲೆ ಅವರು ತುಂಬ ಕಾಮಲೋಲುಪರಾಗಿದ್ರು, ತುಂಬ ಕಾಮಿಗಳವರು. ಅವರಲ್ಲಿದ್ದಂಥ ಕಾಮುಕತನವನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಬ್ರಹ್ಮನ ಹತ್ರನೇ ಓಡ ಹೋಗ್ತಾರೆ ಅವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಲೈಂಗಿಕ ಬದುಕು ಲೌಕಿಕ ಅಸ್ತಿತ್ವದ ಹಿನ್ನೆಲೆಯಾಗಿದೆ. ಇಲ್ಲಿ ಕೂಡ ದಾನವರು ಬಹಳ ಲೈಂಗಿಕಾಸಕ್ತರು ಎಂಬುದನ್ನು ಮತ್ತೆ ಹೇಳಿದೆ. ವ್ಯಕ್ತಿಯು ಲೈಂಗಿಕ ಬಯಕೆಗಳಿಂದ ಹೆಚ್ಚು ಹೆಚ್ಚು ಮುಕ್ತನಾದಷ್ಟು ದೇವತೆಗಳ ಮಟ್ಟಕ್ಕೆ ಏರುತ್ತಾನೆ. ಎಷ್ಟೆಷ್ಟು ಲೈಂಗಿಕ ಭೋಗ ತೃಷ್ಣೆಯುಳ್ಳವನಾಗಿರುತ್ತಾನೆಯೋ ಅಷ್ಟಷ್ಟು ಅವನು ಅಸುರಿ ಜೀವನದ ಮಟ್ಟಕ್ಕೆ ಅವನತಿ ಹೊಂದುತ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಲೌಕಿಕ ಅಸ್ತಿತ್ವಕ್ಕೆ ಹಿನ್ನೆಲೆ ಏನು ಅಂತಂದರೆ ಲೈಂಗಿಕ ಬದುಕು. ಅಂದರೆ ಲೈಂಗಿಕ ಆಸಕ್ತಿ ಹೆಚ್ಚಾದಷ್ಟು ನಮಗೆ ಈ ಒಂದು ಪ್ರಪಂಚದಲ್ಲಿ
ಒಂದು ಅಟ್ಯಾಚ್ಮೆಂಟು, ಆಮೇಲೆ ನಾನು ಇಲ್ಲೇ ಇರಬೇಕು ಅನ್ನುವಂಥ ಒಂದು ಬಯಕೆ ಕೂಡ ಇರುತ್ತೆ. ಇಲ್ಲಿ ಕೂಡ ದಾನವರು ಬಹಳ ಲೈಂಗಿಕ ಆಸಕ್ತರಾಗಿದ್ದರು ಅನ್ನೋದನ್ನು ಮತ್ತೆ ಇಲ್ಲಿ ಹೇಳಿದ್ದಾರೆ. ವ್ಯಕ್ತಿ ಒಬ್ಬ ಲೈಂಗಿಕ ಬಯಕೆಗಳಿಂದ ಎಷ್ಟು ಹೆಚ್ಚೆಚ್ಚು ಮುಕ್ತನಾಗ್ತಾ ಇರ್ತಾನೋ ಅಷ್ಟಷ್ಟು ಅವನು ದೇವತೆಗಳ ಮಟ್ಟಕ್ಕೆ ಹೇರ್ತಾನೆ. ತುಂಬ ಲೈಂಗಿಕಾಸಕ್ತಿ ಇದ್ದರೆ ಅವನಿಗೆ ಅವನು ಆ ಒಂದು ರಾಕ್ಷಸರ ಒಂದು ಮಟ್ಟದಲ್ಲೇ ಇರ್ತಾನೆ. ಯಾವಾಗ ಅವನು ಆ ಲೈಂಗಿಕತೆಯಿಂದ ಹೊರಗಡೆ ಬರ್ತಾನೋ ಆಗ ಅವನು ಅದರಿಂದ ಮುಕ್ತನಾದಷ್ಟು ಅವನು ದೇವತೆಗಳ ಮಟ್ಟಕ್ಕೆ ಏರ್ತಾನೆ. ಎಷ್ಟೆಷ್ಟು ಲೈಂಗಿಕ ಭೋಗ ತೃಷ್ಣೆ ಇರುತ್ತೋ ಅಷ್ಟೂ ಕೂಡ ಅವನು ಅಸುರಿ ಜೀವನದ ಮಟ್ಟಕ್ಕೆ ಅವನತಿಯನ್ನು ಹೊಂದುತ್ತಾನೆ. ಈಗ ನಾವು ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕು ಅಂತಂದರೆ ಲೈಂಗಿಕ ಆಸಕ್ತಿಯನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕು. ಅದಕ್ಕೆ ನೋಡಿ, ಊಟ, ಉಪಚಾರ, ನಮ್ಮ ರೀತಿ ನೀತಿ ಇದೆಲ್ಲ ಆಧ್ಯಾತ್ಮಿಕದಲ್ಲಿ ತುಂಬಾ ಕಟ್ಟುಪಾಡುಗಳನ್ನು ಹೇಳಿದ್ದಾರೆ. ಯಾಕೆ ಅಂತಂದರೆ ಹಾಗೆಲ್ಲ ಮಾಡಿದಾಗಲೇ ನಮ್ಮ ಶರೀರವನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕಾಗೋದು. ಕಾಮನೆಗಳೆಲ್ಲ ಕಡಿಮೆ ಆಗುತ್ತೆ, ಲೈಂಗಿಕ ಒಂದು ಭೋಗಾಸಕ್ತಿ ಕೂಡ ನಮ್ಮಲ್ಲಿ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಆ ರೀತಿ ಮಾಡಿರುವಂಥದ್ದು. ಸೊ ನಾವು ಎಷ್ಟರ ಮಟ್ಟಿಗೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಏರುತ್ತೆ, ಅಂದರೆ ದೈವಿ ಮಟ್ಟಕ್ಕೆ ಏರುತ್ತೆ ಅಂತಂದ್ಬಿಟ್ಟು ಅರ್ಥ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಪೂಜ್ಯನಾದ ಬ್ರಹ್ಮ ಮೊದಲು ಅವರು ಇವನ ಹತ್ರ ಕಾಮುಕತೆಗೋಸ್ಕರ ಓಡ್ ಬರ್ತಿರ್ತಾರಲ್ಲ ಅದನ್ನು ನೋಡಿ ಅವರ ಮೂರ್ಖತನಕ್ಕೆ ನಕ್ಕು ಬಿಡ್ತಾನೆ. ಆದರೆ ನಾಚಿಕೆಗೆಟ್ಟ ಅಸುರರು ತನ್ನ ಹತ್ರಕ್ಕೆ ಸಮೀಪಿಸ್ತಾ ಇರೋದನ್ನು ನೋಡಿ ಉದ್ವಿಗ್ನನಾದ ಅವನು ಭಯದಿಂದ ಬೇಗನೆ ಓಡ್ ಹೋಗ್ತಾನೆ. ಇವ್ರೇನಪ್ಪ, ಇವ್ರಿಗೇನು ಅರ್ಥ ಆಗುತ್ತಾ ಅಥವಾ ಇವ್ರಿಗೆ ತಲೆ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಅವನಿಗೆ ನಗು ಬಂದು, ಆದರೂ ಕೂಡ ಅವರೆಲ್ಲ ನನ್ನ ಹತ್ರಕ್ಕೆ ಸಮೀಪಿಸ್ತಾ ಇರೋದನ್ನ ನೋಡ್ಬಿಟ್ಟು ಅವನು ಭಯದಿಂದ ಓಡ್ ಹೋಗ್ತಾನೆ. ಏನು ಮಾಡಿಬಿಡ್ತಾರೋ ಇವರು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾರೆ ಅಂತಂದರೆ, ಕಾಮಾಸಕ್ತರಾದ ದಾನವರು ತಮ್ಮ ಜನ್ಮದಾತನನ್ನು ಕೂಡ ಗೌರವಿಸುವುದಿಲ್ಲ. ಬ್ರಹ್ಮನಂತಹ ಸಾಧು ತಂದೆಯು ಅಂತಹ ಅಸುರಿ ಪುತ್ರರನ್ನು ತೊರೆದು ಬಿಡುವುದು ಉತ್ತಮ ಮಾರ್ಗವಾಗಿದೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಮಾಸಕ್ತರಾಗಿರುವಂತಹ ದಾನವರಿಗೆ ತಮ್ಮ ತಂದೆ ಏನೂ ನೋಡೋದಿಲ್ಲ, ಅಂದರೆ ತಂದೆಯನ್ನೂ ಕೂಡ ಅವರು ಗೌರವಿಸೋದಿಲ್ಲ. ಬ್ರಹ್ಮನಂತಹ ಸಾಧು ತಂದೆ ಏನು ಮಾಡ್ತಾರೆ, ಈ ರೀತಿಯ ಒಬ್ಬ ಅಸುರಿ ಪುತ್ರ ಏನಾದರೂ ತನಗೆ ಹುಟ್ಟಿದಾಗ ಅವರನ್ನ ಬಿಟ್ಟು ಬಿಡೋದೇ ಒಳ್ಳೆಯದು ಅಂತ ಹೇಳ್ತಾ ಇರೋದು. ಈಗ ನಮಗೂ ಕೂಡ ಅದೊಂದು ಕಿವಿ ಮಾತಿನ ಥರ ಹೇಳ್ತಾ ಇದ್ದಾರೆ. ಯಾರು ಈ ರೀತಿ ಕಾಮುಕತೆಯಿಂದ ಇರ್ತಾರೋ ಅಥವಾ ದುಷ್ಟತನ, ಈ ರೀತಿ ಅಸುರಿ ಸ್ವಭಾವ ಇರುವಂಥ ಮಕ್ಕಳು ಯಾರಾದರೂ ನಮಗಿದ್ರೆ ಅವರನ್ನ ಚಿಕ್ಕದ್ರಲ್ಲೇ ಬಿಟ್ಟುಬಿಡೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ಅವ್ರನ್ನ ತಿದ್ದೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇಟ್ಕೊಳ್ಳಿ. ಈಗ ದುರ್ಯೋಧನನ ವಿಷಯದಲ್ಲೂ ಹಾಗೆ ಆಯಿತು. ಅವನು ಹುಟ್ಟಿದಾಗ ಪ್ರಕೃತಿಯಲ್ಲೆಲ್ಲ ಬರೀ ಅಪಶಕುನಗಳೇ ಆಯಿತು. ಆಮೇಲೆ ವಾಣಿ ಕೂಡ ಕೇಳಿಸುತ್ತೆ, ಬೇರೆಯವರು ಪುರೋಹಿತರು ಅವರೆಲ್ಲರೂ ಹೇಳ್ತಾರೆ ಇವನು ಹುಟ್ಟಿದ ಗಳಿಗೆ ಸರಿ ಇಲ್ಲ, ಇವನಿಂದ ತುಂಬ ತೊಂದರೆಗಳಾಗುತ್ತೆ, ಇವನು ಅಸುರಿ ಗುಣದಿಂದ ಹುಡ್ತಾನೆ, ಹಾಗೆ ಹೀಗೆ ಅಂತ ಎಷ್ಟೋ ಹೇಳಿದ್ರು ಕೂಡ ಆದರೆ ತಂದೆ ಮೋಹಕ್ಕೆ ಒಳಗಾಗಿ, ತನ್ನ ಮಗ ಅನ್ನುವಂಥ ವ್ಯಾಮೋಹಕ್ಕೆ ಒಳಗಾಗಿ ಅವನನ್ನು ಕೊಲ್ಲೋದಿಲ್ಲ. ಅದರಿಂದ ಏನಾಯಿತು, ಮಹಾಭಾರತನೇ ಆಯಿತು. ಅಂದರೆ ಎಷ್ಟೋ ಜನರ ಸಾವಿಗೆ, ಕುಲವೇ ನಾಶ ಆಗೋದಕ್ಕೆ ಅವನು ಕಾರಣನಾಗ್ತಾನೆ ಮುಂದೆ. ಅದಕ್ಕೆ ಅಂಥ ಮಕ್ಕಳೇನಾದರೂ ಹುಟ್ಟಿದ್ರೆ ಗೊತ್ತಾದರೆ ನಮಗೆ ಅವರನ್ನ ಬಿಟ್ಟುಬಿಡೋದೇ ಒಳ್ಳೆಯದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ಅಸುರರೆಲ್ಲ ತನ್ನ ಕಡೆಗೆ ಓಡ್ ಬರ್ತಾ ಇರೋದನ್ನ ನೋಡಿ ಈಗ ಭಯದಿಂದ ಓಡ್ ಹೋಗ್ತಾ ಇದ್ದಾನೆ. ಬ್ರಹ್ಮ ಎಲ್ಲಿಗೆ ಹೋಗ್ತಾನೆ ಏನು ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.